ಡಿಫ್ರೆಂಟಾಗಿ ಬರಲ್ಲ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆ್ಯಂಕರ್ ಸ್ಯಾಂಡಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಆ್ಯಂಕರ್ ಸ್ಯಾಂಡಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನು ಅಂತ ಹೇಳ್ತೀನಿ ನಿಮಗೆ. ಆ್ಯಕ್ಚುಲಿ ತೋರಣ ಎಲ್ಲ ನೋಡಿದ್ಮೇಲೆ ಏನಂತ ಗೊತ್ತಾಗುತ್ತೆ, ಏನೋ ಹಬ್ಬದ ಸ್ಪೆಷಲ್ ಮಾಡ್ತಿರ್ತಾರೆ ಅಂತ. ಎಕ್ಸಾಕ್ಟ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ಮಾಡೋಣ ಹೇಗಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ನನ್ನ ಪತಿ ದೇವ ಓದಿ 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 ಲೇಟಾಗಿ ಬಂದಿದ್ದಾರೆ. ಸೊ ಹಾಗಾಗಿ ವ್ಲಾಗು 90% ಎಲ್ಲ ಪ್ರಿಪ್ರೇಷನ್ಸ್ ಮುಗ್ದೋಗಿದೆ. ಬಟ್ ಅಲ್ಲಿಂದನೇ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ನಿಮ್ಗೆ ಇನ್ನೊಂದು ಏನೋ ತೋರಿಸ್ತೀನಿ ರೀ. ಆ ಕಡೆ ಝೂಮ್ ಹಾಕೊಳ್ದ ಬೈಲಿ ನೋಡಿ ಗಾಯ್ಸ್, ಹೇಳ್ದ ಜುಟ್ಟು ಹೆಂಗಾಕ ಬಂದೋಳೆ. ಆ ಕಡೆ ಹೋಗಿ ತೋರಿಸ್ತೀನಿ ನಾನು ನೀಟಾಗಿ. ಬೈಲಿ ಇಲ್ಲಿ ಇಲ್ಲಿ ಎಷ್ಟು ಉದ್ದ ಜಡೆ ಇದೆ. ಇವಳು ಗಾನ್ವಿ. ನಾನು ಚಿಕ್ಕವಳಿದ್ದಾಗ ಜಡೆ ಕಟ್ ಮಾಡ್ಕೊಂಬಿಟ್ಟು ಹಿಂಗೆ ಉದ್ದು ಕುವ ಮುಡಿಸು ಅಂತ ಹೇಳ್ಬಿಟ್ಟು ಹಿಂಗೆ ಇವಳು ಕೂದಲು ಹೆಂಗೆ ಹಾಕೊಂಡಿದ್ದಾಳೆ ಹಂಗೆ ಮುಡಿಸ್ಕೊತಿದ್ದೀನಿ. ನಾನು ಏನೋ ಹೇಳ್ತೀನಿ ನೋಡಿ, ಏನೋ ತೋರಿಸ್ತೀನಿ ನೋಡಿ. ಇಲ್ಲಿ ತೋರಣನ ಡಿಫ್ರೆಂಟಾಗಿ ಕಟ್ಟೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಾವ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಈ ಥರ ಕಟ್ಟೋಣ ಅಂತ ಏನೇನೋ ಮಾಡಿದ್ವಿ ಗಾಯ್ಸ್. ಅದು ನೀಟಾಗಿ ಬರಲಿಲ್ಲ. ಯಾಕಂದ್ರೆ ನಾವು ನೀಟಾಗಿ ಮಾಡ್ತಿದ್ದೋ, ತಪ್ಪು ನಮ್ಮದಲ್ಲ. ಎಲೆ ಚೆನ್ನಾಗಿರಲಿಲ್ಲ, ಅದಕ್ಕೆ ಬರಲಿಲ್ಲ. ಒಂದು 4-5 ಟ್ರೈ ಮಾಡಿಬಿಟ್ಟು ಆಮೇಲೆ ಬೇಡ ಅಂತ ಬಿಟ್ಟಾಕ್ಬಿಟ್ವಿ. ನಾವು ಮಾವ ಕಟ್ಟಿರೋ ತೋರಣ ಇದು. ಸರಿ, ಅಲ್ಲಿ ನೋಡಿ ನಾವು ಹರ್ ಗರ್ ತಿರಂಗ, ನಮ್ಮ ಮನೆಯ ಮೇಲೆ ನಾವು ಬಾವುಟವನ್ನು ಆರಿಸಿದ್ದು ನಮ್ಮ ಮಾವನೇ ಕಟ್ಟಿರುವಾಗ ನಮ್ಮ ಮಾವನೇ ಬಿಚ್ಚಿದ್ದಾರೆ. ಬೋಲೋ ಭಾರತ್ ಮಾತಾ ಕೀ ಜೈ. ನಾನು ಹೇಳ್ತೀನಿ, ಯಾರು ಹೇಳಲ್ಲ ಇಲ್ಲಿ. ಸೊ ಬನ್ನಿ ನಮ್ಮ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಎಸ್, ದೇವ್ರ ಮನೇಲಿ ಎಲ್ಲನೂ ಜೋಡಿಸಿದ್ದೀವಿ. ನಾನು ಹೇಳ್ದಂಗೆ 90% ಮುಗಿಸಿದ್ದೀವಿ. ಬಟ್ ಆದ್ರೂ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಎಲ್ಲ ಗೋಲ್ಡ್ ಜ್ಯುವೆಲ್ರಿ ಅನ್ಕೋಬೇಡಿ, ಎಲ್ಲನೂ ರೋಲ್ಡ್ ಗೋಲ್ಡ್. ನಾವು ತುಂಬ ಬಡವರು ಗುರು. ಎಲ್ಲರಿಗೂ ಲಕ್ಷ್ಮಿ ಒಳ್ಳೇದು ಮಾಡಲಿ. ಲಕ್ಷ್ಮಿಗಿನ್ನೂ ತಲೆ ಇಟ್ಟಿಲ್ಲ, ನಾಳೆ ಪ್ರತಿಷ್ಠಾಪನೆ ಮಾಡಬೇಕು. ಬೆಳಗ್ಗೆ ಬೇಗ ಎದ್ದು 5:15 ನಾವಂತ ಹೇಳ್ತಿದ್ದಾರೆ. ಅದೇ ಮುಖನ ಅಲ್ಲಿ ಕೂರಿಸ್ತೀವಿ ನಾವು. ಬಟ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ. ಕಾಯಿ ಇಟ್ಟಿದ್ದೀವಿ, ಹಣ್ಣು ಥರ ವಿಧ ವಿಧವಾದ ಹಣ್ಣುಗಳನ್ನು ಇಟ್ಟಿದ್ದೀವಿ. ಕಾಯಿನ್ ಉದ್ರಿಸೋ ಥರ ಮಾಡಬೇಕಂತೆ. ಲಕ್ಷ್ಮಿ ಇದು ಏನು ದುಡ್ಡು ಕೊಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ನಮ್ಮ ಯಜಮಾನ್ರು ಸೇರಿಕೊಂಡು ಹೀಗೆ ಎಲ್ಲ ಪೋಣಿಸ್ತಾ ಇದ್ದೀವಿ ಕಾಯಿನ್ಗಳನ್ನ. ನೋಡಿ, ನನ್ನ ಗಂಡ ಕಾಸಿನ ಸರ ಮಾಡಿಸ್ಕೊಡು ಅಂತಂದೆ. ಎಂಥ ಕಾಸಿನ ಸರ ಮಾಡಿಸ್ಕೊಟ್ಟಿದ್ದಾನೆ, ಯಾರು ಮಾಡಿಸ್ಕೊಟ್ಟಿರ್ಬಾರ್ದು. 2 ರೂಪೀಸ್ ಕಾಯಿನ್ ಸರ ಆ್ಯಂಡ್ ಇನ್ನೊಂದು ಕಾಯಿನ್ ಸರ ಮಾಡಿಸ್ಕೊಟ್ಟಿದ್ದೀನಿ. 5 ರೂಪೀಸ್ ಕಾಯಿನ್ಸ್. ಕಾಸಿನ ಸರ ಬೇಕು ಅಂದಾಗ ಯಾರ ಮನೆಯಲ್ಲಿ ಯಾರೇ ಕೇಳಿದ್ರು ಕೂಡ ಕಾಸಿನ ಸರ ಅಂದಿದ ತಕ್ಷಣವೇ ಜಾಸ್ತಿ ತಲೆ ಕೆಡಿಸ್ಕೊಂಡು ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಈ ಥರ ಮಾಡಿಸ್ಕೊಡಿ. ಇಲ್ಲೆರಡು ಹಿಂಗೆ ಇಟ್ಕೋತೀನಿ, ಇಯರಿಂಗ್ಸ್ ಥರ ಇಟ್ಕೋತೀನಿ. ಇಲ್ಲ ಆಮೇಲೆ ಬೈತಲೆ ಬಟ್ಟರೆ ಇಟ್ಕೊತೀನಿ. ಇವನೇ ಮೂಗ್ಬಿಟ್ಟು ಅನ್ಕೊಂಬಿಟ್ಟೆ. ಕಾಸಿನ ಸರ ಯಾಕೆ, ಕಾಸಿನ ಓಲೆ, ಕಾಸಿನ ಮೂಗ್ಬಿಟ್ಟು, ಕಾಸಿನ ಬೈತಲೆ. 5 ರೂಪಾಯಿ ಬೇಕಂದ್ರೆ 5 ರೂಪಾಯಿ ಮಾಡಿಕೊಡಿ, 10 ರೂಪಾಯಿ ಬೇಕಾದ್ರೆ 10 ರೂಪಾಯಿ. ಸೊ ಅಕಾರ್ಡಿಂಗ್ ಟು ಯುವರ್ ಚಾಯ್ಸಸ್. ನಿಮ್ಮ ವೈಫ್ಗೂ ಈ ಥರ ಕಾಸಿನ ಸರ ಮಾಡಿಸ್ಕೊಂಡೆ. ಸಾಕಷ್ಟೇ, ಇನ್ನೇನು ನೋಡಿ ಇಲ್ಲಿ ದೇವರು ಹಿಂಗೆ ತೋರಿಸ್ತೀನಿ. ನೋಡಿ ದೇವರು ದುರಿಸ್ಬೇಕು. ಅದಕ್ಕೆ ಈಗ ಕಾಯಿನಲ್ಲ, ಈಗ ನೀವು ದೇವ್ರ ಹತ್ರ ಹೆಂಗೆ ಬೇಡ್ಕೋಬೇಕು ಅಂದರೆ ಆ ಕವರ್ ತೋರಿಸ್ರಿ. ದೇವ್ರೆ, ಈ ಕವರ್ಗೆ ಇಕ್ಕಿದ್ದೀವಿ, ಸರಿ ಗೋಲ್ಡ್ ಥರ ಕಾಣಲಿ ಅಂತ. ನೆಕ್ಸ್ಟ್ ಸರಿ ಗೋಲ್ಡ್ ಥರ ಅಲ್ಲ, ಗೋಲ್ಡೇ ಆಗಲಿ, ಗೋಲ್ಡ್ ಚಂಬಾಗಿ ₹1 ₹2 ರೂಪಾಯಿ ಕಾಯಿನೆಲ್ಲ ಗೋಲ್ಡ್ ಕಾಯಿನ್ ಥರ ಉದುರ್ತಾ ಇರಲಿ, ನಾವೇ ಆಯ್ಕತೀವಿ ಅಂತ. ಇದು ಬೆಳ್ಳಿ ಚೊಂಬು ಮೇಲೆ ಈ ಥರ ಪೇಪರ್ ಸುತ್ತಿದ್ದೀವಿ. ನೆಕ್ಸ್ಟ್ ಟೈಮ್ ಇಂದ ಈ ಚೊಂಬು ಬೆಳ್ಳಿದು ಚಿನ್ನ ಆಗ್ಬಿಡ್ಲಿ ಅಂತ ಅತ್ತೆ ಸಸಿ ಇಬ್ರು ಸೇರಿ ಕವರ್ ಹೋಗಿ ರಿಯಲ್ ಗೋಲ್ಡೇ ಬರಲಿ ಅಂತ. ಎಫರ್ಟ್ಸ್ ನಿಮ್ದಲ್ವಾ ಜಾಸ್ತಿ ಡೆಕೋರೇಷನ್ಗೆ, ಅತ್ತೆ ಸೊಸೆದು. ಅದಕ್ಕೆ ನಾವು ಇದು ಸ್ಟ್ರಾಂಗ್ ಬೇಡ್ಕೊತೀವಿ. ಆಮೇಲೆ ಇದು ಕಾಸಿನ ಸರ ನೋಡಿ, 3 ಲೇಯರ್ ಕಾಸಿನ ಸರ ನನ್ನ ಗಂಡ ಮಾಡಿಸ್ಕೊಟ್ಟಿದ್ದಾನೆ, ಅದಕ್ಕೆ ದೇವರಿಗೆ ಹಾಕ್ತಿದ್ದೀನಿ. ಬೇಕು ಇನ್ನೊಂದು ಸಲ ಈಗಲೇ ಮಾಡಿಸ್ಕೊಡ್ತಾನೆ. ಬೇಡ ಅಂತ ನಮ್ಮಲ್ಲಿ ಥರಥರವಾದ ವಿಧ ವಿಧವಾದ ಡಿಸೈನರಿ ಕಾಸಿನ ಸರಗಳನ್ನು ಮಾಡಿಕೊಡೋದಾಗುತ್ತೆ. ಸೈಜ್ ವೇರಿಯೇಷನ್ಗಳು ಸಿಗುತ್ತದೆ, ಕಾಂಟ್ಯಾಕ್ಟ್ ಮಾಡಿ. ಚಿಕ್ಕದೇ ಕಾಸ್ಟ್ಲಿ, ಲ್ಯಾಗ್ ಅಂತ ಏನು ಗೊತ್ತಾ ಗಾಯ್ಸ್, ಮಾರ್ಕೆಟ್ಗೆ ಹೋಗ, ರಾಮನಗರ್ ಮಾರ್ಕೆಟ್ಗೆ ಹಾರ ತರೋಣ, ಒಂದು ಹಾರ ಹಾಕೋಣ. ಜಾಸ್ತಿ ಹೂವು ಹಾಕಿದ್ರೆ ಲಕ್ಷ್ಮಿ ಚೆನ್ನಾಗಿರಲ್ಲ ಅಂತ ಹೋದರೆ ಒಂದು ಹಾರ, ವಾಯ್ಸ್ ಕೇಳ್ತಾರ ಅಂತ, ಒಂದು ಹಾರ 550-600 ರೂಪಾಯಿ. ಅದಕ್ಕೆ ನಾನೇನು ಡಿಸೈಡ್ ಮಾಡಿದೆ ಅಂತಂದರೆ, ನಾನೇ ಕೂತ್ಕೊಂಡು ಪೋಣ್ಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡಿ ಇಲ್ಲಿ ಬೀಡ್ಸ್ಗಳನ್ನೆಲ್ಲ ಹಾಕಿ ನಾನೇ ಒಂದು ಹಾರನ ರೆಡಿ ಮಾಡ್ತಿದ್ದೀನಿ. ಈ ಹಾರ ಲಾಸ್ಟಿಗೆ ಹೆಂಗೆ ರೆಡಿ ಆಗುತ್ತೆ ಅಂತ ನಾನು ತೋರಿಸ್ತೀನಿ, ಓಕೆನಾ? ಸೊ ನೀವು ಅಷ್ಟು ಇಷ್ಟೊಂದೆಲ್ಲ ದುಡ್ಡು ಕೊಡೋಕೆ ಹೋಗ್ಬೇಡ್ರಿ. ನೀವೇ ಮನೇಲಿ ಕೂತ್ಕೊಂಡು ಇನ್ನು 1 ಅರ್ಧ ಗಂಟೆ 1 ಅವರ್ ಆಗುತ್ತೆ, ಆರಾಮಾಗಿ ಮಾಡಿ ಅಷ್ಟೇ ಗಾಯ್ಸ್, ಓಕೆನಾ? ಓಕೆ, ಥ್ಯಾಂಕ್ ಯು. ಹಾರ ಫುಲ್ ಆದಮೇಲೆ ತೋರಿಸ್ತೀನಿ. ಹಾಯ್ ಗಾಯ್ಸ್, ಹಾರ ಮಾಡಿದ್ದಾಯಿತು. ನಾನು ಹೇಳಿದ್ದೇವೆ ಹೆಂಗೆ ಮಾಡಿ ಅಂತ ತೋರಿಸ್ತೀನಿ ಅಂತ. ಎಕ್ಸ್ಟ್ರಾರ್ಡಿನರಿ ಆಗೇನಿಲ್ಲ, ಬಟ್ ದುಡ್ಡು $600.
ಇದೆ ಸ್ಯಾಂಡಿ ಸ್ಪೆಷಲ್ ಹಾರ. ಇದನ್ನು ನಾಳೆ ನಮ್ಮನೆ ಲಕ್ಷ್ಮಿ ಹಾಕೊಂಡು ಬಂದಿದ್ದಾರೆ ನೋಡಿ ಗೈಸ್. ಹೆಣ್ಮಕ್ಳು ತಲೆ ಕಟ್ಬೇಕಾದ್ರೆ ಸಾಕು, ಸಿಂಪಲ್ ಆಗಿ ಒಂದು ಹಾರ ಅಂತೂ ಲಕ್ಷ್ಮಿ ಒಳ್ಳೆ ಇರಬೇಕು. ಇದೇ ಹಾರ, ಇದನ್ನು ಎತ್ತಿರ್ತೀನಿ. ಬಟ್ ಏನು ಗೊತ್ತಾ, ನಮ್ಮ ಪತಿ ದೇವ್ರು ಏನು ಮಾಡ್ತಿದ್ದಾರೆ ಗೊತ್ತಾ, ಇವಾಗ ಬನ್ನಿ ತೋರಿಸ್ತೀನಿ. ಇದೆಲ್ಲ ಬನ್ನಿ ಹೇಗೆ ಮಾಡ್ಕೊತೀನಿ, ಇದೇ ತೆಗೆದುಕೊಂಡು ಬನ್ನಿ 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 ತೋರಿಸ್ತೀನಿ. ಈಗ ಹೆಂಗೆ ಚುಸ್ ಅನ್ಸ್ಬಿಟ್ಟು ರಾಜ್ಮಾ ಮಾಡಿದಾಯ್ತು ಗೈಸ್. ಇವಾಗ ದೋಸೆ ನೋಡಿ, ದೋಸೆ ಅಂತ ವಿಡಿಯೋ ಮಾಡ್ತೀನಿ ನೋಡಿ. ದೋಸೆ ಹೆಂಗೆ ಹಾಕ್ತಿದ್ದಾರೆ ನಮ್ಮ ಯಜಮಾನ್ರು ಅಂತ ಹಾಕೋದು ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ರಾಕಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಯಾಕೆ ಏನೋ ಒಂದು ಕೇಳ, ಇದಕ್ಕೆ ರಿಯಾಕ್ಷನ್ ವಿಡಿಯೋ ಹೇಳ್ತೀನಿ ಏನೋ ಒಂದು ಕೇಳ. ಬೇಡ ಬೇಡ ಅಂತ ಹೇಳಿದ್ರೆ ದೋಸೆ ಹಾಕೊಂಡು ಹಿಂಗೆ ಹಾಕ್ತಾರೆ ಈಗ ನೋಡಿ. ಚಿಕ್ಕ ಸಕಲ್ ಪರ್ಫೆಕ್ಟ್ ಆ್ಯಂಗಲ್ ಬರ ಹಾಕಿ ಈ ಥರ ಒರೆಸಿ. ಏನಕ್ಕೆ ಹಿಂಗೆ ಒರೆಸೋದು? ಸುಮ್ಮನೆ ರೀಸನ್ ಹೇಳ್ಬೇಕು. ವಾವ್, ರೌಂಡಾಗಿ ಬರ್ತಿದೆ ದೋಸೆ. ಈ ಥರ ನಾನು ಯಾವತ್ತೂ ಹಾಕಿಲ್ಲ. ಯಾರ ಸಿಗ್ತಾರೆ ಕ್ಯಾಮ್ರಾ ಕಾಣಿಸಲ್ಲ, ಸೈಡ್ ಬಾರ ನಿಂತ್ಕೋ ಕ್ಯಾಮ್ರಾ. ಈಗ ಎದ್ದು ಸ್ನಾನ ಮಾಡ್ಕೊಂಡು ಒಬ್ಬಟ್ಟನ್ನ ತಟ್ಟೋ ಥರ ಆ್ಯಕ್ಟಿಂಗು ಸಖತ್ತಾಗಿ ಮಾಡ್ತಾ ಇದ್ದಾರೆ. ನಾನು ಬೆಳಗ್ಗೆನೆ ಬೇಗ ಎದ್ದು ಬಾಳೆಕಂದು ಕಟ್ಕೊಂಬಂದು ತೋರಣ ಕಟ್ಟಿ ಯಾವ ರೇಂಜಿಗೆ ರೆಡಿ ಮಾಡಿದ್ದೀನಿ ನೋಡಿ. ನಾನು ಗಾನ ಸುಸ್ತಾಗ್ಬಿಟ್ಟು ಕೂತ್ಕೊಂಡಿದ್ದೀವಿ. 4 ಗಂಟೆಗೆ ಎಲ್ಲ ಮುಗಿಸಿ ಮತ್ತೆ 1 ಅವರ್ ರೆಸ್ಟ್ ಮಾಡಿ ಮತ್ತೆ ಎದ್ದಿದ್ದೀವಿ ಇವಾಗ. 4 ಗಂಟೆಗೆ ಹೋಗಿ ಎಲ್ಲ ಬಾಳೆಕಂದು ಒಬ್ಬಟ್ಟು ತಟ್ಟೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಸಾಕಾದಾಗಿ. ಅದನ್ನ ಮತ್ತೆ ಹೋಗ್ಬಿಟ್ಟಿದ್ದು ನಾನು ತಟ್ಟು ಅಲ್ಲೇ ಎದ್ವಾ ಅದ್ರಲ್ಲೇ ಐತಲ್ಲ ಎಣ್ಣೆ ಹಂಗೆ ಪರವಾಗಿಲ್ಲ, ರೌಂಡ್ಗೆ ಬರ್ತೈತೆ. ನಾವು ಅಫ್ಘಾನಿಸ್ತಾನ ಇದೆಲ್ಲ ನಾನು ಮಾಡಿದ್ದೆ. ಅವ್ರ ಅಮ್ಮ ಹೇಳ್ತಿತ್ತು, ಏನೇ ನಮ್ಮ ಮನೆಗೆ ಒಂದಿನಕ್ಕೊಂದ್ ಸೀರೆ ಬಿಡಿಸ್ ದೇವ್ರ ಮನೆ ಬರ್ತಿರ್ಲಿಲ್ವಲ್ಲಿ ಎಲ್ಲ ನೀನೇ ಇವಳು ನಮಿತಾ ವಾ ನೀನೇ ಮಾಡ್ದೇನಿ ಸಂಜಾ ಸೀರೆ ಹೊಡೆದ್ಬಿಟ್ಟಿದ್ಯಾ ಅಂತ ಅವಳು ಮನೇಲಿ ಒಂದು ಕೆಲಸ ಮಾಡ್ತಾ ಇರ್ಲಿಲ್ಲ. ಅಬ್ಬಾ ನೀನು ಸಾಕು ಸಾಕು ಹಲೋ ನೋಡಿಲಿ ಕಟ್ಟಿದ್ದೀನಿ. ಒಬ್ಬಟ್ಟು ತರನೇ ಬರ್ತೈತೆ. ಒಬ್ಬಟ್ಟು ತರನೇ ಬಿಡ್ತೀನಿ. ಪೇಪರ್ ಈಗ ನೋಡ್ಕೊ ಈಗೆಲ್ಲ ಕಿತ್ತಿ ಹೋದ್ರಿ, ಎಂತದ್ದು ಹೋಗಲ್ಲ. ಈಗೆಲ್ಲ ಫುಲ್ಲು ಪಾಕಿಸ್ತಾನ ಅಫ್ಘಾನಿಸ್ತಾನ ಆಗ್ತಾ ಇದೆ. ಕೈ ಟಚ್ ಮಾಡ್ಕೊಂಬಿಟ್ಟು ಬಿಡು ಬಿಡು. ಇದ್ರ ಮೇಲೆ ವಾವ್, ಎಣ್ಣೆ ಹಾಕಿ ಯು ಆರ್ ರಿಯಲಿ ಎ ಗಾಡ್ ಗಿಫ್ಟೆಡ್ ಚೈಲ್ಡ್. ಶಾಬಾಷ್. ಗಾಯ್ಸ್, ಇದು ನೀರು ಹಾಕಿದ್ರೆ ಹಚ್ಚುತ್ತೆ. ಇದೆಲ್ಲರಿಗೂ ಗೊತ್ತಿರುತ್ತೆ, ಇದು ನನಗೆ ಹೊಸದು. ಸೊ ಇಲ್ಲಿ ನೀರು ಹಾಕಿ ಯಾವುದೋ ಒಂದು ಹೋಗ್ಬಿಟ್ಟಿದೆ. ನೀನೇ ಎತ್ತಾಕಿದ್ದಿರ್ಬೇಕು, ನಿನ್ನೆ ಹೋಗಿರೋದು. ರೆಡಿ ಮಾಡ್ಕೊಡ್ತೀನಿ, ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಇದು ನಮ್ಮನೆ ಲಕ್ಷ್ಮಿ ನೋಡಿ. ಒಂದು ಎಕ್ಸ್ಟ್ರಾ ತರಬೇಕಲ್ಲ ನಮಗೆ. ಯಾವ ಅಷ್ಟೇ ಆರ್ಡರ್ ಮಾಡಿರ್ತಾರಲ್ಲ, ಬರ್ರಿ ನಿಮ್ಗೊಂದು ಕೊಡ್ತೀನಿ. ಏ ಬರ್ರಿ ಪೂಜೆ ಮಾಡ್ತೀವಿ. ಪಂಚ ಉಟ್ಕೊಂಡಿಲ್ಲ ಶ್ರೀ ಸಿರಿದೇವಿ ಕೇಳಮ್ಮ, ಇಂಪಿನ ಸುಸ್ವರ ಕೇಳಮ್ಮ, ಶುಭ ಸುಪ್ರಭಾತ ನಿನಗಮ್ಮ, ಅಪ್ಪಯ್ಯನ ಕೊರೆದ ಓಂ ಲೋಕಮಾತ್ರೇ ನಮಃ, ಓಂ ಪದ್ಮಾಸಿನೇ ನಮಃ, ಓಂ ಹರಿಪ್ರಿಯಾಯ ನಮಃ, ಓಂ ವರಲಕ್ಷ್ಮ್ಯಾಯ ನಮಃ, ಓಂ ಲಕ್ಷ್ಮೇ ನಮಃ, ಓಂ ಪದ್ಮಯಾಯ ನಮಃ, ಓಂ ದೇವಾಯ ನಮಃ, ಓಂ ಮಹೇಶ್ವರಾಯ ನಮಃ, ನಮಃ ಸ್ವರದ್ರೂಪ ಹರಣ್ಯೇ ನಮಃ, ಓಂ ವಿಶಾಲಾಕ್ಷಾಯ ನಮಃ, ಓಂ ವಿಶಾಲಕಾಯ ನಮಃ, ಓಂ ಸುರಕ್ಷಿತಾಯ ನಮಃ, ಓಂ ಸುರತ್ವರಾಯ ನಮಃ, ಓಂ
ಸಕಲ ಪ್ರಾಣಗಳು ಕೂಡ ಆಗಿದ್ದು ಹಾಗೆಯೇ ಸುತ್ತೋತ್ತಮ ಕನ್ನಡದ ಸ್ವಪ್ನವಾಯಿತು. ಅದು ಹೇಗೆಂದರೆ ಕೆಲವು ಪತಿವ್ರತ ಶಿರೋಮಣಿಯು ಪುಣ್ಯಶಾಲಿಯೂ ಆಗಿರುವ ಚಾರುಮತಿಯೇ, ನಾನು ವರಮಹಾಲಕ್ಷ್ಮಿ, ನಾನು ನಿನಗೆ ವರಪ್ರಸಾದ ಮೊದಲಾದವರೆಲ್ಲ ವರಲಕ್ಷ್ಮಿ ವ್ರತದ ದಿನವನ್ನೇ ಎದುರು ನೋಡುತ್ತಿದ್ದರು. ಅವಳ ಭಾಗ್ಯವಶದಿಂದ ಶ್ರಾವಣ ಮಾಸವು ಬಂತು. ಆ ತಿಂಗಳಿಂದ ಪೌತ್ರಾದಿಗಳಿಂದಲೂ ಕೂಡಿದವಳಾಗಿ ಬಡವರಿಗೆ ಅನ್ನ ವಸ್ತ್ರಾದಿಗಳನ್ನು ಕೊಡುತ್ತಾ ಆಗ ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಎಂತಿದ್ದಳು. ಪರಶಿವನಿಗೆ ನಾನು ವ್ರತವಿಧಾನವನ್ನು ಕೇಳಲು ಕಾತರಳಾಗಿರುವನು. ಇದರ ವಿಧಿಯನ್ನು ದಯಮಾಡಿನನಗೆ ನೀವು ತಿಳಿದಿರು. ಆಗ ಪರಶಿವನು ಮತ್ತೆ ಇಂತೆಲ್ಲನು ಪಾರ್ವತಿಗೆ ಕೇಳಿ, ಈ ವರಮಹಾಲಕ್ಷ್ಮಿ ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು. ಮಧ್ಯಾಹ್ನದಲ್ಲಿ ಯಜ್ಞವನ್ನು ಮಾಡಿಕೊಂಡು ಶುದ್ಧ ವಸ್ತ್ರವನ್ನು ಇಟ್ಟು ನಿತ್ಯ ಕರ್ಮಗಳನ್ನು ಆಚರಿಸಿಕೊಂಡು ತನ್ನ ಮನೆಯಲ್ಲಿ ಮನೋಹರವಾದ ಪ್ರದೇಶ ಅದು ಸಾಕು ಡಿಸ್ಟೆನ್ಸ್. ಗಮ್ಮಂತ ಆಯ್ತು ಆ್ಯಕ್ಚುಲಿ. ಬ್ರಾಹ್ಮಣರಿಗೆ ದಾನ ಮಾಡತಕ್ಕದ್ದು, ಸುವಾಸನೆಯನ್ನು ಮಂಗಳ ದ್ರವ್ಯಗಳಿಂದ ಪೂಜಿಸತಕ್ಕದ್ದು, ಬ್ರಾಹ್ಮಣ ದಂಪತಿಗಳಿಗೆ ಪೂಜೆಯನ್ನು ಮಾಡಿಸಿ ಪೂಜೆ ದಕ್ಷಿಣೆಯನ್ನು ಕೊಡಬೇಕು. ರೂಮ್ಗಳಿಗೆಲ್ಲ ಇದು ಮಾಡ್ಬಾ ಮರಿ. ನಾನೇ 12 ಗಂಟೆಯಿಂದಲೂ ಮಾಡೋದು ನಮ್ಮ ಹುಡುಗ ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ. ಹೂವು ಬಿದ್ದಿದ್ದು ಮಾಡ್ಬೇಕು. ಹೊಟ್ಟೈತ ಕಂಟೆಂಟ್ ಅದು. ನಿಖಿಲ್ ಒಂದು ಕಳ್ಸೋಣ, ಇನ್ನೊಂದು ನಿಖಿಲ ನಿಮ್ಮ ಅಜ್ಜಿ ಐತೆ ಯೂಟ್ಯೂಬಲ್ಲಿ ಅಂತ. ಯೂಟ್ಯೂಬ್ ಆಗಬೇಕು. ಓ ಅಯ್ಯೋ ನನ್ನ ಕೈ ಅಷ್ಟು ಇದಾಗ ಕಾಣಲ್ಲ ಯೂಟ್ಯೂಬ್. ದೇವ್ರಿಗೆ ಅಲ್ಲಿ ಕೊಟ್ಟಂತೆ 3 ಸತಿ ಕೊಡ ಆಂಟಿ ಕೊಟ್ಟು ನಮಸ್ಕಾರ. ಇದೇನು ಬೇಡ ಕಣೆ. ಪೂಜೆ ಮುಗಿತಂಗಾರೆ ಕಳ್ಸ್ಬಿಡ್ದಾಕೆ ಬಂದ ಸಿನಿಮ್ಯಾಟಿಕ್ ಶಾರ್ಟ್ಸ್ ಆಮೇಲೆ ತಗೊಳ್ಳೋಣ. ದೇವ್ರು ಮರದ ಮೇಲೆ ಹೊರ ಕೊಡ್ತಾವ್ರೆ. ಇನ್ನೊಂದು ಆಪಲ್ ಬಿತ್ತು. ಹಬ್ಬದೂಟ ಒಬ್ಬಟ್ಟು, ಚಿತ್ರಾನ್ನ, ಹೆಸರುಬೇಳೆ ಆ್ಯಂಡ್ ಒಬ್ಬಟ್ಟಿನ ಸಾರುವನ್ನು ಇಷ್ಟು ಇವಾಗ ನಾನು ಕಬಳಿಸ್ತೀನಿ ಗಾಯ್ಸ್. ನಿಮಗೂ ಎಲ್ಲರಿಗೂ ತಗೊಳ್ಳಿ. ಇದಕ್ಕೆ ಡ್ಯಾನ್ಸ್ ಮಾಡ್ತೀನಿ, ಓಕೆನಾ? ನೋಡಿ ನಾನು ರಾಕಿ ಇವಾಗ ಕಿಚನ್ ಡ್ಯಾನ್ಸ್ ಮಾಡ್ತೀನಿ. ಇವೆರಡು ಟೊಮೆಟೊ ಜೊತೆ ಇಲ್ಲಿ ಆಮೇಲೆ ಎಂಟು ಮಾಡ್ಬಿಡ್ತೀನಿ. ನಾನು ಬ್ಲಾಗ್ ಬೇಕಾದ್ರೆ ಇವತ್ತು ಎಡಿಟ್ ಮಾಡಾಕ್ಬಿಡ. ಎಸ್, ಜಗತ್ತಿನ ಎಂತನೇ ಎದ್ಬಿಟ್ಟು ಒಂದು ನೋಡಿದ್ರೆ ನೀವೆಲ್ಲ ಇವತ್ತು ಕಾಜರಾಗಿದ್ದೀರ ಅಂತ ನಂಗೆ ಗೊತ್ತು. ಇನ್ನು ಕೆಲವೇ ಗಂಟೆಗಳಲ್ಲಿ ಜಗತ್ತಿನ ಎಂತನೇ ಎದ್ಬಿಟ್ಟ ಅದ್ಭುತ ಯಾವುದೇ ಕಾರಣಕ್ಕೂ ಆಗಲ್ಲ, ನನಗೆ ಗೊತ್ತು. ಬದಲಾಗಿದೆ. ವಿಡಿಯೋ ಪಾತ್ರೆ ಬೆಳಗ್ತಾ ಇರ್ತೀನಿ, ಅದನ್ನು ವಿಡಿಯೋ ಮಾಡ್ತಾ ಹೇಳಿ ಪಾತ್ರೆ ಒಳಗೆ ಬಂದಿರೋ ಒಂದು ಆ್ಯಂಕರ್ ಸ್ಯಾಂಡಿ ಕ್ಲೋಸರ್ ಶಾಟ್. ಇದು ಹಬ್ಬದ
ಏನ್ ಗೊತ್ತಾ, ಹಬ್ಬ ಆದ್ಮೇಲೆ ಏನ್ ಹೇಳಿ, ಪಾತ್ರೆ ಮಲಗೈತ್ ಕಣೋ. ಡಿಸ್ಟರ್ಬೆನ್ಸ್. ಹಬ್ಬ ಆದ್ಮೇಲೆ ಎಲ್ಲ ಕ್ಲೀನಿಂಗ್ ಕೆಲಸ ಇರುತ್ತಲ್ವಾ, ಕ್ಲೀನಿಂಗ್ ಕೆಲಸ ಮಾಡ್ತಿದೀವಿ ಗೈಸ್. ಇದನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಈ ವ್ಲಾಗ್ನ ಎಂಡ್ ಮಾಡ್ಬಿಡೋಣ. ನನ್ನ ಕೈ ನೋಡ್ಬೇಡಿ ಗೈಸ್, ಹಿಂಗೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ಎಸ್, ಇಷ್ಟೇ. ವರಮಹಾಲಕ್ಷ್ಮಿ ಫೆಸ್ಟಿವಲ್ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದಾರೆ ನಮ್ಮ ಪತಿದೇವರು ಮತ್ತು ಮೈದ್ನವರು. ಆ್ಯಂಡ್ ಇದೇ ಇವತ್ತಿನ ವ್ಲಾಗ್ ಸ್ಪೆಷಲ್. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ದಿಸ್ ಇಸ್ ಆಂಕರ್ ಸ್ಯಾಂಡಿ. ಬಾಯ್ ಬಾಯ್. ಮತ್ತೆ ಮಾನಿಟೈಸ್ ಆಗಕ್ಕೆ ತುಂಬ ಸನಿಹದಲ್ಲಿದ್ದೀವಿ. ಹೇಳಿ ಅದನ್ನು ದಯವಿಟ್ಟು ಬೇಗ ವಿಡಿಯೋ ಶೇರ್ ಮಾಡಿ, ಮಾನಿಟೈಸ್ ಮಾಡಿ, ವಾಚ್ ಅವರ್ ಜಾಸ್ತಿ ಮಾಡಿ. ಓಕೆ, ನಮ್ಮ ಅಣ್ಣ ತಿಂದು ಖಾಲಿ ಮಾಡ್ತಾ ಇದ್ದಾನೆ. ಸಿಗ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ.